ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸುಸ್ವಾಗತ. ನನ್ನ ಹೆಸರು ರೋಹಿಣಿ ಕುಲಕರ್ಣಿ ಅಂತ. ನಾನು ಇಲ್ಲಿ ನಿಮ್ಮೆಲ್ರಿಗೂ ಲಾ ಆಫ್ ಅಟ್ರಾಕ್ಷನ್ ಹಾಗೂ ಮ್ಯಾನಿಫೆಸ್ಟೇಷನ್ ಅನ್ನೋ ವಂಡರ್ಫುಲ್ ಟಾಪಿಕ್ ಬಗ್ಗೆ ತಿಳಿಸೋಕೆ ಹಾಗೂ ಹೇಳ್ಕೊಡೋಕೆ ಬರ್ತಾ ಇದ್ದೀನಿ. ಏನಪ್ಪ ಈ ಲಾ ಆಫ್ ಅಟ್ರಾಕ್ಷನ್ನು, ಏನಪ್ಪ ಇದು ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಎಲ್ಲೋ ಕೇಳಿದ್ದೀನಿ ಅನ್ನಿಸ್ತಿದೆಯಲ್ಲ ಅಂತ ನಿಮ್ಗೆಲ್ರಿಗೂ ಅನಿಸ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಇದನ್ನು ತುಂಬ ಕಡೆ ಕೇಳಿರ್ತೀರ. ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಪದ, ಆಮೇಲೆ ನಾನು ನನ್ನ ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ನಾನು ನನ್ನ ಡ್ರೀಮ್ನ ಮ್ಯಾನಿಫೆಸ್ಟ್ ಮಾಡಿದೆ, ಇದು ಎಲ್ಲದನ್ನು ಈ ಥರ ಟರ್ಮ್ಸ್ನ ನೀವು ಕೇಳಿರಬಹುದು ಅನಿಸುತ್ತೆ. ಸೊ ಏನು ಈ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ನಮ್ಮ ಲೈಫ್ನ ನಾವು ಹೇಗೆ ಬದಲಾಯಿಸ್ಕೋಬೋದು, ಇದು ಎಲ್ಲದನ್ನು ನಾನು ನಿಮಗೆ ನನ್ನ ವೀಡಿಯೋಸ್ ಥ್ರೂ, ನನ್ನ ಯೂಟ್ಯೂಬ್ ಚಾನಲ್ ಥ್ರೂ ನಾನು ಹೇಳ್ಕೊಡೋಕ್ಕೆ ಬರ್ತಾ ಇದ್ದೀನಿ. ಇದು ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅಂತಲೇ ತಿಳ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ಅ ವೆರಿ ನ್ಯೂ ವೆಂಚರ್. ನಾನು ಇದನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯಾವತ್ತೂ ಯೂಟ್ಯೂಬಲ್ಲಿ ಮಾಡಿಲ್ಲ, ಬಟ್ ಇದನ್ನು ನಾನು ಇವಾಗ ಹತ್ರ ಆಲ್ಮೋಸ್ಟ್ 8.5 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 5 ಇಯರ್ಸಿಂದ ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಹೆಲ್ಪ್ ಆಗಿದೆ ಅವ್ರಿಗೆಲ್ರಿಗೂ. ಎಷ್ಟೊಂದು ಜನ ಇನ್ಕ್ಲೂಡಿಂಗ್ ಮೀ ಅವರ ಡ್ರೀಮ್ ಲೈಫ್ನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ನೀವು ಎಲ್ಲರೂ ಆಶ್ಚರ್ಯ ಪಡ್ತಾ ಇರ್ಬೋದು, ಅಷ್ಟೊಂದು ಈಸಿನಾ ಇದು ಮ್ಯಾನಿಫೆಸ್ಟೇಷನು, ಎಲ್ರಿಗೂ ವರ್ಕ್ ಆಗುತ್ತಾ ಇದು ಅಂತ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇದನ್ನು ಕನ್ಸಿಸ್ಟೆಂಟಾಗಿ ನಾನು ಯಾವಾಗ ಏನೇನು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಅದೆಲ್ಲದನ್ನು ನೋಡ್ತಾ ಹೋಗಿ. ಆ್ಯಂಡ್ ವೆರಿ ಸೂನ್ ನಾನು ಅದ್ರ ಮೇಲೆ ಒಂದು ಕೋರ್ಸ್ ಕೂಡ ಲಾಂಚ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಆ ಕೋರ್ಸ್ನ ತಗೊಂಡು ಅದನ್ನು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನೀವು ಅದನ್ನು ಕಲಿತಾ ಹೋಗಿ ನಿಮ್ಮ ಲೈಫ್ ಚೇಂಜ್ ಆಗೋದನ್ನು ನೀವೇ ನೋಡ್ತೀರಾ. ಸೊ ಹೋಪ್ಫುಲಿ ನೀವು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಆ್ಯಂಡ್ ವೀಡಿಯೋಸ್ನೆಲ್ಲ ಲೈಕ್ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ, ಅನುಭವಗಳನ್ನು ಕಾಮೆಂಟ್ಸಲ್ಲಿ ಬರೋದು ತಿಳಿಸಿದ್ರೆ ಓದೋಕ್ಕೆ ನನಗೂ ತುಂಬಾ ಖುಷಿ ಆಗುತ್ತೆ. ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಅಫ್ಕೋರ್ಸ್ ಅವ್ರಿಗೆ ಯಾರಿಗೂ ಅದರಿಂದ ಬೆನಿಫಿಟ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನನಗೂ ಖುಷಿ ಆಗುತ್ತೆ ಅಲ್ವಾ. ಐ ವುಡ್ ಲವ್ ಟು ರೀಡ್ ಇಟ್. ಯಾವಾಗಲೂ ನನ್ನ ಗುರುಗಳು, ಆಮೇಲೆ ನಮ್ಮ ತಾಯಿ ಯಾವಾಗಲೂ ಹೇಳೋರು, ನಮ್ಮ ಕಣ್ಮುಂದೆ ಯಾವಾಗಲೂ ಗುರಿ ಇರಬೇಕು, ನಮ್ಮ ಬೆನ್ನ ಹಿಂದೆ ಯಾವಾಗಲೂ ಒಬ್ಬ ಗುರು ಇರಬೇಕು ಅಂತ. ಮ್ಯಾನಿಫೆಸ್ಟೇಷನ್ ಅನ್ನೋದು, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಎಷ್ಟೊಂದು ಟೆಕ್ನಿಕ್ಸ್ನ ನೀವೆಲ್ಲಾದರೂ ಕೇಳಿರಬಹುದು, ಯಾರಿಂದನೂ ನೀವು ತಿಳ್ಕೊಂಡಿರ್ಬೋದು, ಇಲ್ಲ ಯಾರೋ ಮಾಡ್ತಿರೋದನ್ನು ನೋಡಿ ನೀವು ಅದನ್ನು ಮಾಡೋಕ್ಕೆ ಟ್ರೈ ಮಾಡಿರ್ಬೋದು ಅಲ್ವಾ. ಖಂಡಿತವಾಗ್ಲೂ ಅದಾಗಿರುತ್ತೆ, ಬಿಕಾಸ್ ನಾನು ಈ ಥರದ್ದೆಲ್ಲ ಮುಂಚೆ ಮಾಡಿದ್ದೀನಿ. ನೀವು ಯಾವಾಗಲೂ ಅದು ನಿಮಗೆ ವರ್ಕ್ ಆಗ್ತಾ ಇರಲ್ಲ ಅಂತ ಅನ್ಸುತ್ತೆ, ಮೇ ಬಿ ಇಲ್ಲ ನಿಮಗೆ ವರ್ಕ್ ಕೂಡ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವಾಗಲೂ ನೀವು ಒಬ್ಬ ಗುರು ಥ್ರೂ ನೀವೇನಾದರೂ ಹೋದಾಗ ನಿಮಗೆ ಏನು ರಿಸಲ್ಟ್ ಸಿಗುತ್ತೆ ಅಲ್ವಾ, ಆ ರಿಸಲ್ಟ್ ಯಾವುದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಇವಾಗ ಗುರುಗಳಿದ್ದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ನೀವು ನಿಮ್ಮ ಸೈಜು ಲಾರ್ಜ್ ಇರುತ್ತೆ ಅಂದ್ಕೊಳ್ಳಿ, ನೀವು ಮೀಡಿಯಮ್ ಸೈಜ್ನ ತೊಗೊಂಡು ಬಂದರೆ ಅವಾಗ ನಿಮ್ಗೆ ಹಾಕ್ಕೊಳಕ್ಕಾಗತ್ತಾ ಅದನ್ನು? ಇಲ್ಲ ಅಲ್ವಾ. ಸೊ ಇವಾಗ ನಿಮ್ಮ ಗುರುಗಳಿದ್ರೆ ಏನಾಗತ್ತಪ್ಪ ಅಂತಂದರೆ, ನಿಮ್ಮ ಸೈಜ್ಗೆ ನಿಮ್ಗೆ ಏನು ಬೇಕು, ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರವಾಗಿ ಟೇಲರ್ ಮೇಡಾಗಿ ನಿಮಗೆ ಒಂದು ಸೊಲ್ಯೂಷನ್ ತಂದು ಕೊಡ್ತಾರೆ ಅವರು. ಅದು ಗುರುಗಳು ಮಾಡೋ ಕೆಲಸ. ಇವಾಗ ನಾನು ಗುರುಗಳ ಸ್ಥಾನಕ್ಕೆ ಹೋಗ್ತೀನಿ ಅಂತ, ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಹೇಳ್ಕೊಡೋದ್ರಿಂದ ನನಗೆ ನಾನು ಪುಣ್ಯ ಗಳಿಸ್ಕೊಳ್ತೀನಿ, ನಾನು ಒಬ್ಬರಿಗೆ ಹೆಲ್ಪ್ ಮಾಡಿಬಿಟ್ಟು ನನ್ನ ಪುಣ್ಯನ ನಾನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ನಾನಿಲ್ಲಿ ಹೇಳ್ಕೊಡೋಕ್ಕೆ ಬರ್ತಾ ಇದ್ದೀನಿ ಎಲ್ರಿಗೂ. ನಾನು ಯಾವಾಗಲೂ ಹೆಲ್ಪ್ ಮಾಡೋದ್ರಲ್ಲಿ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೈ ಚಾಚಿ ಅವ್ರ ಕೈ ಹಿಡ್ಕೊಂಡು ಮೇಲ್ ತರೋದ್ರಲ್ಲಿ ಯಾವತ್ತೂ ಇಂಟ್ರೆಸ್ಟ್ ಇದ್ದೋಳು, ಆಮೇಲೆ ಅದನ್ನು ಮಾಡ್ತಾ ಬಂದಿರೋಳು. ಸೊ ಹಾಗಾಗಿ ಈ ಒಂದು ಕೆಲಸನ ನಾನು ಇಲ್ಲಿ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ನಿಮಗೆಲ್ಲನೂ ಫ್ರೀಯಾಗಿ ಸಿಗ್ತಾ ಇದೆ. ಇದು ನಿಮಗೆ ಎಷ್ಟೊಂದು ಇಂಗ್ಲೀಷ್ ವೀಡಿಯೋಸು, ಹಿಂದಿ ವೀಡಿಯೋಸ್ ಎಲ್ಲ ಸಿಗ್ಬೋದು. ಈ ಥರದ್ದು ಟಾಪಿಕ್ ಮೇಲೆ ನಿಮಗೆ ಕನ್ನಡದಲ್ಲಿ ವೀಡಿಯೋಸು ತುಂಬ ಕಡಿಮೆ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಕಡಿಮೆ ಇದೆ, ಎಲ್ರಿಗೂ ರೀಚ್ ಆಗೋಷ್ಟು ಇಲ್ಲ. ಸೊ ಅದಕ್ಕೆ ನನ್ನಿಂದ ಒಂದು 4 ಜನಕ್ಕೆ, ನನ್ನ ಸುತ್ತಮುತ್ತಲಿನ ಜನಕ್ಕೆ ರೀಚ್ ಆಗಲಿ ಅನ್ನೋದೇ ನನ್ನದೊಂದು ಭಾವನೆ. ಆಮೇಲೆ ನಿಮ್ಗೆ ಇದರಲ್ಲಿ ಬರೀ ಮ್ಯಾನಿಫೆಸ್ಟೇಷನ್ಸ್ ಮಾತ್ರ ಅಲ್ಲ, ಈ ಒಂದು ನನ್ನ ಯೂಟ್ಯೂಬ್ ಚಾನಲಿಂದ ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ಗೊತ್ತಾಗುತ್ತೆ. ಐ ಗೆಸ್ ನೀವು
ನನ್ನ ಕೈಯಲ್ಲಿ ನೋಡ್ಬೋದು. ನಾನು ಕ್ರಿಸ್ಟಲ್ ಲವರ್, ಬಿಗ್ ಟೈಮ್ ಕ್ರಿಸ್ಟಲ್ ಲವರ್. ನನ್ನ ಮನೆ ತುಂಬ ಸುತ್ತಮುತ್ತಲೂ ಕ್ರಿಸ್ಟಲ್ಸ್ ಇದೆ. ಡೆಫಿನೆಟ್ಲಿ ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ಫೋಟೋಸ್ ಕೂಡ ಸಿಗುತ್ತೆ ನೋಡೋಕ್ಕೆ. ಎಸ್, ಸೊ ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಳಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಫುಲ್ ಮೂನ್, ಆಮೇಲೆ ಫುಲ್ ಮೂನ್ ಮಹತ್ವ ಏನು, ಅಂದರೆ ಹುಣ್ಣಿಮೆ ಮಹತ್ವ ಏನು, ಹುಣ್ಣಿಮೆಯಲ್ಲಿ ಏನು ರಿಚುವಲ್ಸ್ನ ಮಾಡಬೇಕು, ಈ ರಿಚುವಲ್ಸ್ನ ಮಾಡೋದ್ರಿಂದ ಏನಾಗುತ್ತೆ, ಆಮೇಲೆ ನಿಮಗೆ ನ್ಯೂ ಮೂನ್ ರಿಚುವಲ್ಸು ಅಂದರೆ ಅಮಾವಾಸ್ಯೆಯಲ್ಲಿ ಏನು ಮಾಡಬೇಕು, ಆಮೇಲೆ ಅಮಾವಾಸ್ಯೆ ತುಂಬ ಕೆಟ್ಟದು ಅಂತ ಹೇಳ್ತಾರೆ, ನಿಜವಾಗ್ಲೂ ಕೆಟ್ಟದಾದು, ಆಮೇಲೆ ಒಳ್ಳೆಯದಾದು, ಏನದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ನಿಮಗೆ ಈ ಚಾನಲಲ್ಲಿ ತುಂಬ ಒಳ್ಳೆಯ ಅವಕಾಶ. ಆಮೇಲೆ ಎಷ್ಟೊಂದು ಮೆಡಿಟೇಷನ್ ಮ್ಯೂಸಿಕ್ಸ್ ನಿಮಗೆಲ್ಲ ಫ್ರೀಯಾಗಿ ಇದರಲ್ಲಿ, ಆಮೇಲೆ ಅಫರ್ಮೇಷನ್ಸ್ ಇರುತ್ತೆ ನಿಮಗೆ ಇಲ್ಲಿ. ಆಮೇಲೆ ನಿಮಗೆ ಡೈಲಿ ರುಟೀನ್ಗೆ ಏನು ಅಫರ್ಮೇಷನ್ಸ್ ಬೇಕು, ಡೈಲಿ ರುಟೀನ್ಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಡಿಯೋ ಮೆಡಿಟೇಷನ್ ನಿಮಗೇನಾದರೂ ಕೇಳೋಕ್ಕೆ ಈಸಿಲಿ ಏನಾದರೂ ಸಿಗ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ಅಂತಂದರೆ ಈ ಚಾನಲಲ್ಲಿ ನಿಮ್ಗೆ ಅದು ಎಲ್ಲದನ್ನೂ ಸಿಗುತ್ತೆ. ಸೊ ಹೋಪ್ಫುಲಿ ನಿಮ್ಗೆಲ್ರಿಗೂ ಈ ಚಾನಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಜಾಯಿನ್. ಆ್ಯಂಡ್ ಎಲ್ರಿಗೂ ಈ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ಎಲ್ರಿಗೂ ಜಾಯಿನ್ ಆಗೋಕ್ಕೆ ಹೇಳಿ. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ತಿಳ್ಕೊಳ್ಳಿ ಈ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನು ಎಲ್ಲರೂ ತಿಳ್ಕೊಳ್ಳಿ. ಆ್ಯಂಡ್ ಎಲ್ಲರೂ ನಿಮ್ಮ ಲೈಫು ದಿನದಿಂದ ದಿನಕ್ಕೆ ಚೇಂಜ್ ಆಗೋದನ್ನು, ಬೆಳೀತಾ ಹೋಗೋದನ್ನು ನೀವೇ ನೋಡಿ. ಸೊ ಇದು ಒಂದು ಇಂಟ್ರಡಕ್ಷನ್ ವಿಡಿಯೋ. ನಿಮಗೆ ನೆಕ್ಸ್ಟ್ ವಿಡಿಯೋಯಿಂದ ಒಂದೊಂದು ನಿಮಗೆ ಟಾಪಿಕ್ಕು ಬರ್ತಾ ಹೋಗುತ್ತೆ. ಆ ಎಲ್ಲ ಟಾಪಿಕ್ ಬಗ್ಗೆ ನಿಮಗೆ ನಾನೆಲ್ಲ ತಿಳಿಸ್ತಾನೂ ಹೋಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಖುಷಿಯಾಗಿರಿ, ಯಾವಾಗಲೂ ಪಾಸಿಟಿವ್ ಆಗಿರಿ ಯಾವಾಗಲೂ. ಓಂ ನಮಃ ಶಿವಾಯ.